ವೆಲ್ಕಮ್ ಬ್ಯಾಕ್ ಟು ಹೈ ಲೈಫ್. ನಮ್ಮ ಬೆಂಗಳೂರಿಗರು ಫುಡೀಸ್, ಹಾಗಾಗಿನೇ ಇಲ್ಲಿ ಬರೀ ಸೌತ್ ಇಂಡಿಯನ್ ಫುಡ್ ಅಷ್ಟೇ ಅಲ್ಲ, ನಾರ್ತ್ ಇಂಡಿಯನ್ ಫುಡ್ ಅಂತಂದ್ರೂ ಬಹಳ ಇಷ್ಟಪಡ್ತಾರೆ. ಹಾಗಾಗಿನೇ ಬೆಂಗಳೂರಿನಲ್ಲಿ ಸಖತ್ ರೆಸ್ಟೋರೆಂಟ್ಗಳಿವೆ. ಅದರಲ್ಲೂ ಈ ಬಾರಿ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋವಂಥದ್ದು ಕಾಪರ್ ಚಿಮ್ನಿ ಅನ್ನೋ ಫೇಮಸ್ ರೆಸ್ಟೋರೆಂಟ್. ಹಾಗಿದ್ರೆ ತಡ ಯಾಕೆ, ಬನ್ನಿ ಟೈಮ್ ವೇಸ್ಟ್ ಮಾಡದೆ ರೆಸ್ಟೋರೆಂಟ್ಗೆ ಲಗೇಡೋಣ. ಸಿಲಿಕಾನ್ ಸಿಟಿಯ ಬಿಂದಾಸ್ ರೆಸ್ಟೋರೆಂಟ್ಗಳಲ್ಲಿ ಒಂದು ಅಂದ್ರೆ ಅದು ಇಂದಿರಾನಗರದಲ್ಲಿರುವ ಕಾಪರ್ ಚಿಮ್ನಿ ರೆಸ್ಟೋರೆಂಟ್. ಇದು ಪಕ್ಕಾ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ಸಾಮಾನ್ಯವಾಗಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಬರ್ತಾರೆ. ದೀಪಾವಳಿ ಹಬ್ಬ ನಾರ್ತ್ ಇಂಡಿಯಾದಲ್ಲಿ ಸಖತ್ ಫೇಮಸ್. ಇದರಿಂದ ಕಾಪರ್ ಚಿಮ್ನಿ ರೆಸ್ಟೋರೆಂಟ್ನಲ್ಲಿ ವೆರೈಟಿ ಖಾದ್ಯಗಳ ಸುರಿಮಳೆ ಇತ್ತು. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬಂದು ಫುಡ್ ಟೇಸ್ಟ್ ಮಾಡ್ತಾ ಎಂಜಾಯ್ ಮಾಡಿದ್ರು. I'm a North Indian and I love vegetarian as well as non-vegetarian cuisine, and they have varieties. There's a lot for vegetarian like paneer tikka and dal tadka, jeera rice and all, and there's a rumali, crispy rumali which is awesome, which is very tasty. You should also try their desserts. They have varieties like kulfi, rasgullas, and they serve the kulfi with faluda, which you generally get in north. So I love this place because of that. ಕಾಪರ್ ಚಿಮ್ನಿಯ ಶೆಫ್ ರಾಮ್ ದೀಪಾವಳಿಗಾಗಿ ಸಾಕಷ್ಟು ಖಾದ್ಯಗಳನ್ನ ರೆಡಿ ಮಾಡುವ ಜೋಶ್ನಲ್ಲಿದ್ರು. ನಮಗೋಸ್ಕರ ಸಾಕಷ್ಟು ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳನ್ನ ಅವರು ತಯಾರಿಸಿದ್ದು ಹೀಗೆ. Actually, our restaurant is a North Indian restaurant, but we have a few other like Afghani dishes, Peshawari, and some Parsi and some Sindhi dishes. It's just few, but it's known for the North Indian food only. ಪನ್ನೀರ್ ಟಿಕ್ಕಾ, ಚಿಕನ್ ಚಾಪ್ಸ್, ಬೋಟಿ ಕಬಾಬ್, ಫಿಶ್ ಟಿಕ್ಕಾ, ಸಬ್ಜಿ ಹಂಡಿ, ಪನ್ನೀರ್ ಪಾಲಕ್, ಕಾರ್ನ್ ಕ್ಯಾಪ್ಸಿಕಮ್ ಮಸಾಲಾ, ಕಡಾಯಿ ಚಿಕನ್, ರೋಗನ್ ಜೋಶ್, ಕ್ರಿಸ್ಪಿ ರುಮಾಲಿ ಇವೆಲ್ಲ ಇಲ್ಲಿನ ಸ್ಪೆಷಾಲಿಟಿ. ಭೋಜನ ಪ್ರಿಯರಿಗಂತೂ ಈ ಹೋಟೆಲ್ ಹೇಳಿ ಮಾಡಿಸಿದಂತಿದೆ. ಒಂದ್ಸಾರಿ ಇಲ್ಲಿನ ಫುಡ್ ಟೇಸ್ಟ್ ನೋಡ್ಬೇಕಂದ್ರೆ ವೀಕೆಂಡ್ ನಲ್ಲಿ ಇತ್ತ ಹೆಜ್ಜೆ ಹಾಕಿ. ಬೆಂಗಳೂರು ಅಂದರೆ ಇಲ್ಲಿ ಬರೀ ಫುಡ್ ಅಷ್ಟೇ ಅಲ್ಲ, ಡಾನ್ಸ್, ಮಸ್ತಿ, ಗಾನ ಭಜಾನ ಇದ್ದೇ ಇರುತ್ತೆ. ಅದರಲ್ಲೂ ಮೊನ್ನೆಷ್ಟೇ ಸೂಪರ್ ಸಿಂಗರ್ ಸುನಿಧಿ ಚೌಹಾನ್ ಬಂದಿದ್ರು. ಬಂದಂಥವ್ರು ಯಂಗ್ಸ್ಟರ್ಸ್ನಂತೂ ಸೂಪರ್ ಎಂಜಾಯ್ ಮಾಡಿದ್ರು. ಅಷ್ಟೇ ಅಲ್ಲ, ಬಾಬುಲ್ ಸುಪ್ರಿಯೋ ಬಂದವರು ರಾಜೇಶ್ ಖನ್ನಾರನ್ನ ಸ್ಮರಿಸ್ಕೊಂಡ್ರು. ಬನ್ನಿ ಇಬ್ಬರ ಗಾನ ಸುದ್ದಿಯನ್ನು ಕೇಳ್ಕೊಂಬರೋಣ. ಬಾಲಿವುಡ್ನವರಿಗಂತೂ ನಮ್ಮ ಬೆಂಗಳೂರು ಅಂದ್ರೆ ಪಂಚಪ್ರಾಣ. ಯಾವುದೇ ಫಿಲ್ಮ್ ಪ್ರಮೋಷನ್ ಇರ್ಲಿ ಅಥವಾ ಯಾವುದೇ ಲೈವ್ ಕಾನ್ಸರ್ಟ್ ಇರ್ಲಿ ಇಲ್ಲಿಗೆ ಬರ್ತಾರೆ. ಇದೀಗ ನಮ್ ಸಿಟಿಗೆ ಬಂದಿದ್ದು ಬಾಲಿವುಡ್ನ ಖ್ಯಾತ ಗಾಯಕಿ ಸುನಿಧಿ ಚೌಹಾನ್. ಅಕ್ಟೋಬರ್ ಫೆಸ್ಟ್ ಅಂಗವಾಗಿ ಇವರು ಅರಮನೆ ಮೈದಾನದ ಜಯಾ ಮಹಲ್ಗೆ ಬಂದು ಮೊದಲಿಗೆ ಕ್ರೇಜಿ ಕಿಯಾರೆ ಹಾಡನ್ನ ಹಾಡಿದ್ರು. ಸುನಿಧಿ ಬರೀ ಹಾಡ್ಲಿಲ್ಲ, ಹಾಡಿನ ಜೊತೆ ಒಂದಷ್ಟು ಸ್ಟೆಪ್ಸ್ ಕೂಡ ಹಾಕಿದ್ರು. ಇತ್ತೀಚೆಗಷ್ಟೇ ರಿಲೀಸ್ ಆದ ಹೀರೋಯಿನ್ ಚಿತ್ರದ ಹಲ್ಕಟ್ ಜವಾನಿ ಹಾಡನ್ನ ಹಾಡಿದ್ರು. ಈ ಹಾಡಿಗೆ ಅಲ್ಲಿಗೆ ಬಂದಿದ್ದ ಯಂಗ್ಸ್ಟರ್ಸ್ ಕುಣಿದು ಕುಪ್ಪಳಿಸಿದ್ರು.
ಐಟಂ ಸಾಂಗ್ಸ್ ಹಾಡಿರುವ ಸುನಿಧಿ ಶೀಲಾ ಕಿ ಜವಾನಿ ಹಾಡು ಹಾಡಿ ಎಲ್ಲರೂ ಮೈಕುಣಿಸುವಂತೆ ಮಾಡಿದ್ರು. ಪ್ರೇಕ್ಷಕರೆಲ್ಲ ತಲೆ ಮೇಲೆ ಕೊಂಬು, ಕಲರ್ ವಿಗ್ಸ್ ಹಾಕೊಂಡು ಮತ್ತು ಕೈಯಲ್ಲಿ ರೇಡಿಯಂ ಲೈಟ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡಿ ಫುಲ್ ಖುಷ್ ಆದ್ರು. ಸುನಿಧಿ ಅವರ ಗಾಯನ ಆದ ನಂತರ ಈಗಿನ ಲೇಟೆಸ್ಟ್ ಟ್ರೆಂಡಿ ಗಂಗನಂ ಸ್ಟೈಲ್ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ನಮ್ ಜನರು. 오빤 강남 스타일 강남 스타일 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 갈 때까지 가볼까 오빤 강남 스타일 ಒಂದು ಕಡೆ ಮೋಜು ಮಸ್ತಿಯಾದ್ರೆ ಮತ್ತೊಂದು ಕಡೆ ಬಾಲಿವುಡ್ನ ಮೊದಲ ಸೂಪರ್ ಸ್ಟಾರ್ ನಟ ರಾಜೇಶ್ ಖನ್ನಾ ಅವರ ನೆನಪಿನಲ್ಲಿ ಒಂದು ಸುಂದರವಾದ ಆರಾಧನಾ ರಸಸಂಜೆಯನ್ನ ಸೋಫಿಯಾ ಸ್ಕೂಲ್ನ ಆಡಿಟೋರಿಯಂನಲ್ಲಿ ರೋಟರಿ ಕ್ಲಬ್ನವರು ಆಯೋಜಿಸಿದ್ರು. ಬಾಲಿವುಡ್ನ ಖ್ಯಾತ ಗಾಯಕ ಬಾಬುಲ್ ಸುಪ್ರಿಯೋ ರಾಜೇಶ್ ಖನ್ನಾ ಅವರ ಫೇಮಸ್ ಹಾಡುಗಳನ್ನ ಹಾಡಿದ್ರು. ये उनका है काम हर महबूब का जो क्या समझे बस लेते हुए नाम ये जो मोहब्बत है ये उनका है काम हर महबूब ಬ್ಲಾಕ್ ಸೂಟ್ ನಲ್ಲಿ ಪರ್ಫಾರ್ಮ್ ಮಾಡಿದ ಬಾಬುಲ್ ಸುಪ್ರಿಯೋ ನೆರೆದಿದ್ದ ಪ್ರೇಕ್ಷಕರನ್ನ ನಗಿಸ್ತಾ ರಂಜಿಸಿದ್ರು. ನಮ್ ಜೊತೆ ಕೂಡ ಈ ರಸಸಂಜೆಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. I am only going to sing Rajesh Khanna, celebrate the talent and the legend of Rajesh Khanna along with Kishore Kumar. भीगी भीगी रातों में मीठी मीठी बातों में ऐसी बरसातों में कैसा लगता है. ಬಾಲಿವುಡ್ನ ಮೊದಲ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಈಗಿಲ್ಲ. ಆದ್ರೆ ಅವರ ನಟನೆ ಮತ್ತು ಅವರ ಹಾಡುಗಳು ಎಲ್ಲರ ಮನದಲ್ಲಿ ಸದಾ ಮನೆ ಮಾಡಿವೆ. ರೋಟರಿ ಕ್ಲಬ್ನವರು ಇವರನ್ನ ಸ್ಮರಿಸುವ ಹಿನ್ನೆಲೆಯಲ್ಲಿ ಆರಾಧನಾ ಅನ್ನೋ ಸಂಗೀತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ವಿಶೇಷ. ಈ ಬಾರಿಯ ಹೈಲೈಫ್ನಲ್ಲಿ ಜ್ಯುವೆಲ್ರಿ ಝಲಕಿತ್ತು, ಸಿನಿಸ್ಟಾರ್ಸ್ನ ಚಮಕಿತ್ತು, ಟೇಸ್ಟಿ ಫುಡ್ ಫೆಸ್ಟ್ ಇತ್ತು. ಅಷ್ಟೇ ಸಾಲದು ಅಂತ ಇಂಪಾದ ಮ್ಯೂಸಿಕ್ ಟೇಸ್ಟ್ ಬೇರೆ. ಈ ಎಲ್ಲ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಮುಂದಿನ ವಾರ ಹೈಲೈಫ್ನಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.